ಮಜಬಾ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. 2 ವಾರದ ಹಿಂದೆ ಅಷ್ಟೇ ಇಂಡಿಯಾ ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸ್ ಮುಗ್ದಿದೆ. ಮಯಾಂಕ್ ಅಗರ್ವಾಲ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಒಬ್ರಾದ್ಮೇಲೆ ಒಬ್ರು ಡಬಲ್ ಸೆಂಚುರಿ ಬಾರಿಸಿದ್ದಾರೆ. ಭಾರತದ ತುಂಬಾ ಡಬಲ್ ಸೆಂಚುರಿ ಇದೆ ಮಾತು, ಮಜಾ ಭಾರತದಲ್ಲೂ ಡಬಲ್ ಸೆಂಚುರಿ ಇದೆ ಮಾತು. ಯಾರೇ ಬ್ಯಾಟ್ಸ್ಮನ್ ಸೆಂಚುರಿ ಬಾರಿಸಿದ್ಮೇಲೆ ಆ ಆಟ ನೋಡಕ್ ಇನ್ನೂ ಮಜವಾಗಿರುತ್ತೆ. ನಮ್ ಶೋ ಕೂಡ ಹಂಗೇನೆ, ಡಬಲ್ ಸೆಂಚುರಿ ಸೆಲೆಬ್ರೇಷನ್ ಆದ್ಮೇಲೆ ಈ ವಾರ ಮಜಾ ಇನ್ನೂ ಜೋರಾಗಿರುತ್ತೆ ಅಂತ ಗ್ಯಾರಂಟಿ ಕೊಡ್ತಾ ಸೋಮವಾರದ ಈ ಎಪಿಸೋಡ್ ನ ಶುರು ಮಾಡ್ತಾ ಇದೀವಿ. ಇದು ಮಜಾ ವಾದ ಸೀಸನ್ 3 ಅಲ್ಲಿ ಮಜಾ ಯಾವಾಗ್ಲೂ ಜೋರು. ಮುಗ್ದಿದೆ ಎಪಿಸೋಡ್ 200. ಈ 200ರ ಯಾತ್ರೆಯಲ್ಲಿ ಜೊತೆಗಿರುವ ಎಂದೆಂದಿಗೂ ಜೊತೆಯಾಗೇ ಇರುವ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಶತಚಿತ್ರಗಳ ತ್ರಿವಿಕ್ರಮ, ಸಂಗೀತ ಸಾರ್ವಭೌಮ ಅಶ್ವಿನಿ ದೇವತೆಗಳೇ ಇವರಿಗೆ ಅಂತಿವೆ ಆಯುಷ್ಮಾನ್ ಭವ. ಕರ್ನಾಟಕದ ಮ್ಯೂಸಿಕ್ ಸೆನ್ಸೇಷನ್ ಮಜಾ ಭಾರತದ ಗುರುವರಯ್ಯ ಗುರುಜಿ, ವೆಲ್ಕಮ್. ಥ್ಯಾಂಕ್ ಯು. ರಾಜರಾಜೇಶ್ವರಿ ನಗರದಲ್ಲಿ ಹೆಚ್ಚಾಗ್ತಿದೆಯಂತೆ ದುಂಬಿಗಳ ಹಾವಳಿ. ಯಾಕೆ ಅಂತ ಈ ಸೂಜಿ ಮಲ್ಲಿಗೆನೆ ಕೇಳಿ. ಕಣ್ಣು ಕೆಂದವರೇ ನಗು ಕೆಂಡ ಸಂಪಿಗೆ, ಇವರೇ ಒಂದು ನಡೆದಾಡೋ ಹೂಗುಚ್ಚ. 7 ಮಲ್ಲಿಗೆ ತೂಕದ ಹುಡುಗಿ, 7 ಕೋಟಿ ಕನ್ನಡಿಗರ ಮನಸ್ಸು ಗೆದ್ದ ಬೆಳಗ್ಗೆ ರಚಿ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಅನು, ಆಲ್ ದ ವೆರಿ ಬೆಸ್ಟ್. ಒಂದು ಮ್ಯಾಚ್ ಅಲ್ಲಿ ಒಬ್ರು ಇಬ್ರು ಡಬಲ್ ಸೆಂಚುರಿ ಹೊಡೆದನ್ನ ನಾವು ನೋಡಿದ್ವಿ. ಆದ್ರೆ ಇಲ್ಲಿರೋ 16 ಜನನು ಸೆಂಚುರಿ ಸರ್ದಾರರೇ, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಹೆಣ್ಣು ಮನೆ ಬೆಳಗೋ ದೀಪ ಅಂತ ಅಂದ್ರೆ ಅಯ್ಯಯ್ಯೋ ಅಂತ ಬಾಯ್ ಬಡ್ಕೋತಿದ್ದ ನಮ್ಮ ಸಾಂಬ್ರಾಣಿ ಈಗ ಹೆಂಡತಿನ ಓದಿಸಿ ಎಸ್ಐ ಮಾಡಿದಾನೆ. ಬನ್ನಿ ಸ್ಟೇಷನ್ಗೆ ಹೋಗಿ ನೋಡ್ಕೊಂಡ್ ಬರೋಣ. ಶಿವ ಶಿವ, ಇದೊಂದು ಹೆಸರೇನ? ಇದು ಹಿಂಗ ಹೆಸರು ಇಟ್ಕೊಳ್ಳೋದು? ಹೆಸರು ಅಂದ್ರೆ ಜಗ್ಗಪ್ಪ ಸೂಪರ್ ಸ್ಟಾರ್, ಹೆಸರು ಅಂದ್ರೆ ಸೀತಾರಾಮ್ ಶೈನಿಂಗ್ ಸ್ಟಾರ್, ಹೆಸರು ಅಂದ್ರೆ ಚಿಲ್ಲರ್, ಇಟ್ಸ್ ಎ ಬ್ರ್ಯಾಂಡ್. ಇದು ಹೆಸರು ಅಂದ್ರೆ ಶೀಟ್ ಶಾಡೋ ಶಿವ, ಇಟ್ಸ್ ನಾಟ್ ಎ ಬ್ರ್ಯಾಂಡ್, ಮತ್ತೆ ಇಟ್ಸ್ ಎ ಟ್ರೆಂಡ್. ಕಳ್ತನ ಮಾಡ್ತಾ ಕೂತ್ಕೋ. ಹೇಳು, ಏನು ಮಾಡ್ದೆ? ಕುತ್ಕೊಂಡ್ ಹೇಳು ಅಂದ್ರೆ ನಾನು ಹೇಳಿದ್ದು ಕೂತ್ ಹೇಳು ಅಂತ. ಹೇಳು, ಈಗೇನೋ ಮಾಡ್ದೆ? ಅದೇ ಕುತ್ಕೊಂಡ್ ಹೇಳು ಅಂದ್ರೆ ATM ನಲ್ಲಿ ದುಡ್ಡು ಹೆಂಗ್ ಕತ್ತಿ ಅದನ್ನ ಹೇಳು. ಸರ್, ನಾನು ATM ಅಲ್ಲಿ ದುಡ್ಡು ಕತ್ತಿಲ್ಲ ಸರ್. ಸರ್, ATM ಅಲ್ಲಿ ದುಡ್ಡು ರಮಣ ಅಂತ ಕಾರ್ಡ್ ಹಾಕ್ತೆ ಸರ್, ಕಾರ್ಡ್ ಒಳಗೆ ಹೋಗ್ಬಿಡ್ತು ಸರ್. ಇನ್ನು ಕಾರ್ಡ್ ಬೇಕಲ್ಲ ನಾಳೆಗೆ ಅಂತಂದ್ಬಿಟ್ಟು ಆರೇ ತಗೊಬಂದು ATM ಹೊಡೆದಾಕ್ತಿ ಸರ್. ಸರ್, 5,000 ಬೇಕಾಗಿದ್ದಿತ್ತು ಸರ್, ಅಷ್ಟು ಮಾತ್ರ ತಗೊಂಡು ನನ್ನ ಪಾಡಿಗೆ ನಾವು ಹೋದೆ ಸರ್. ಆಮೇಲೆ ಯೋಚನೆ ಮಾಡಿದೆ ಸರ್, ಹಂಗೆ ಬಿಟ್ಬಿಟ್ಟು ಹೋದ್ರೆ ಎಲ್ಲ ಎತ್ಕೊಬಿಡ್ತಾರೆ ಅಂತ ನಾನೇ ಎತ್ಕೊ ಹೋಗ್ಬಿಟ್ಟೆ ಸರ್. ಕೆಲಸ ಮಾಡಿ ಸರಿ ಸರ್, ಆಮೇಲೆ ವಿಚಾರಿಸ್ಕೊಂಡು ಬರ ಇಲ್ಲಿ. ನಮಸ್ಕಾರ ಸರ್, ಕುತ್ಕೊಳ್ಳ ಮುಂದೆ. ಈ ಕರಿ ವ್ಯಾಡು ಡೈಮಂಡ್ ಇದ್ವಲ್ಲ, ಎಲ್ಲಿದಾವು? ಗೊತ್ತಿಲ್ಲ ಸರ್. ಅವನ್ ಡೈಮಂಡ್ ಕದ್ದಿಲ್ಲ ಬಿಡಿ ಸರ್. ಯಾಕೆ? ಇಲ್ಲಿ ಬಿದ್ದರೆ 100 ರೂಪಾಯಿ ಕದ್ದಿಯಾಕೆ ಹಿಂದೆ ಮುಂದೆ ನೋಡ್ತಾವನೆ. ಇನ್ ಕರಿ ಡೈಮಂಡ್ ಎಲ್ಲಿ ಕತ್ತಾನ ಅವನು? ಇಲ್ಲ ಸರ್. ಸೂಪರ್. ನಿನಗೆ ಹಿಂಗ್ ಹೇಳಿದ್ರೆ ಮಾತು ಕೇಳಲ್ಲ ಕಣೋ. ಇದಕ್ಕೆ ನಮ್ ಸಾಹೇಬ್ರೇ ಬರ್ಬೇಕು. ಶಿವ ಶಿವ ಸ್ಟಾರ್, ನೀವು ಸೂಪರ್ ಸ್ಟಾರ್. ಏಯ್, ಫೋನ್ ಕೊಡು, ಫೋನ್ ಕೊಡು. ನಾನೇ ಕೊಡ್ಬೇಕು. ಏಯ್, ಜಲ್ದಿ ಕೊಡು. ತಗೋ. ಹಲೋ, ಏಯ್, ಆ ಕದ್ದಿರೋ ದುಡ್ಡನ್ನ ತಗೊಂಡೋಗಿ ಮಜಾ ಭಾರತ ಮುಂದ್ಗಡೆ ಗೇಟಲ್ಲಿ ಇಟ್ಟಿದ್ದೀನಿ, ಎಲ್ಲ ಎತ್ಕೊಂಡು ಹಚ್ಕೊಳ್ರಲ್ಲ. ಏನ ಪೊಲೀಸ್ಗೆ ಒಂದ್ ಕತೆ ಹೇಳಿದ್ದೀನಿ ಬಿಡ. ಗುರು, ನಿನ್ ದುಡ್ಡು ಕದ್ದ? ಅವಾಗ ಕದ್ದಿಲ್ಲ ಅಂತ ಹೇಳಿದೆ. ಸುಮ್ನೆ ಒಂದ್ ಕತೆ ಬಿಡೋದ್ ಕಡ. ಸೂಪರ್. ಏನು ಒಂದ್ ವಿಷಯ ಗೊತ್ತಾ? ಏನು? ನಾನು ಕಳ್ತನ ಮಾಡ್ದೆ. ಚಾನ್ಸ್ ಇಲ್ಲ. ನಿಜವಾಗ್ಲೂ ಕಳ್ತನ ಮಾಡ್ದೆ. ಮಕ ನೋಡು, ಕಳ್ತನ ಮಾಡಿದೆ. 2 ಕರಿದು ಡೈಮಂಡ್ ನಾನೇ ಕಳ್ತನ ಮಾಡಿದ್ದು. ಹೌದಾ? ಎಲ್ಲಿಟ್ಟೆ? ಅಲ್ಲಿ ಕೂತಿಲ್ಲ ಗುರು ಸರ್, ಅವ್ರ ತಲೆ ಕೂದಲಲ್ಲಿ ಬಚ್ಚಿಟ್ಟಿದ್ದೀನಿ.
ಹೆಂಗ್ ಎತ್ಕತಿಯ ತುಂಬಾ ಸಿಂಪಲ್. ಅವ್ರು ಒಂದ್ ಸಾಂಗ್ ಆಡಕ್ ಹೇಳ್ತೀನಿ. 2008 ಲೇಡಿಯೇ ಅಂತ ಸಾಂಗ್ ಆಡ್ತಾರೆ. ಹೆಂಗೋ ಕೂದಲು ಕೆದರುತ್ತಲ್ವಾ, ಕೆಳಗೆ ಬೀಳುತ್ತೆ, ಎತ್ಕೊ ಬಂದ್ಬಿಡ್ತೀನಿ. ನಿಲ್ಸ ಸಾಕು. ಯಾಕೆ ಹೊಡ್ತಿದ್ಯ? ಯಾರೋ ನೀನು? ಯಾರೋ ನೀನ? ಪೊಲೀಸ್! ನಿನ್ನ ಹತ್ರ ಬಾಯಿ ಬಿಡಿಸ್ಬೇಕು ಅಂತಾನೆ ನಾನು ಈ ಐಡಿಯಾ ಮಾಡಿದ್ದು. ಹೊಡಿಯೋದು ನಾನೇ, ರಕ್ಷಣೆ ಮಾಡೋದು ನಾನೇ. ನಿನ್ನ ಜೀವ ವಿಲ ವಿಲ ಅನ್ನೋದು ಪಕ್ಕ. ನನ್ನ ಮಗನೇ ಕಳ್ತನ ಮಾಡ್ತಾನಂತೆ, ಕಳ್ತನ. ಏಯ್ ಸರ್, ನೀನ್ ಯಾವ್ದೋ 2 ಕರಿ ಡೈಮಂಡ್ ಕದ್ದಿದ್ಯಾ? ಹೌದು ಸರ್. ನಾನು ರಾಜಣ್ಣ ಅವರು ಒಂದು ಮುತ್ತಿನ ಕತೆ ಸಿನಿಮಾದಲ್ಲಿ ಮುತ್ತನ್ನ ತೆಗೆದು ಲಾಸ್ಟ್ಗೆ ಸಮುದ್ರಕ್ಕೆ ಎಸ್ಬಿಡ್ತಾರಲ್ಲ, ಆ ಮುತ್ತನ್ನೇ ಹೋಗಿ ಎತ್ಕ ಬಂದು ಮಜಾ ಬರತ್ತ ಸಟ್ಟಲ್ಲಿ ಇಟ್ಟಿದ್ದೀನಿ ಕಣ. ಹೌದಾ ಸರ್? ಇವಾಗ ಅದೆಲ್ಲಿದೆ ಸರ್? ನಾವಂದ್ರೆ ಏನು ಹಂಗಿದ್ರೆ? ಅದು ಮುತ್ತಾದ್ರೆ ನೀವು ಮುತ್ತಿನ ಹಾರ. ಜಗದೀಶ್, ನಿನ್ ಟ್ಯಾಲೆಂಟ್ ನೀನ್ SI ಆಗೋಗುತ್ತೆ. ಯಾಕೆ PC ಆಗಿದ್ಯಾ? ಏಯ್, ನನಗೂ SI ಆಗ್ಬೇಕು ಅಂತ ಆಸೆ ಕಣ. ಆದ್ರೆ ನಮ್ಮ ಅಪ್ಪನಿಗೆ PC ಆಗ್ಬೇಕು ಅಂತ ಆಸೆ. ಅಲ್ಲ ಕಣ, PC ಗಿಂತ SI ದೊಡ್ಡದಲ್ವೇನೋ? ಅದ್ ನನಗ್ ಗೊತ್ತು, ನಿನಗ್ ಗೊತ್ತು, ನಮ್ಮ ಅಪ್ಪನಿಗೆ ಗೊತ್ತಾ? ನಮ್ಮಪ್ಪ ಈಗ್ಲೂ ಹೋಮ್ ಮಿನಿಸ್ಟರ್ಗಿಂತ ಹೋಮ್ ಗಾರ್ಡೇ ದೊಡ್ಡವನು ಅನ್ಕೊಂಡ್ಬಿಟ್ಟವನೇ. ಸೂಪರ್ ಕಣ, ಸೂಪರ್ ಮಗ. SI ಆಗಕ್ ನನಗೂ ಆಸೆ ಕಣ. ಆದ್ರೆ ಹೆಣ್ಮಕ್ಳನ್ನ ನಾನು ಬಹಳ ಪ್ರೀತಿ ಮಾಡ್ತೀನಲ್ಲ, ಅದಕ್ಕೆ ಯಾವ್ದಾದ್ರು ಒಂದ್ ಹೆಣ್ಣು ಮಗು ಅದನ್ನ ತಗೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ ಕಣ. ನೀನ್ ದೊಡ್ಡ ಕೂಡ ಮೆಚ್ಚಿದೆ ಕಣ. ಇರ್ಲಿ ಇರ್ಲಿ ಇರ್ಲಿ. ಹಲೋ ಸರ್? ಹೌದಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೇ ಮಗ, ಏನು ನನ್ನ ಹೆಂಡತಿ SI ಆಗ್ಬಿಟ್ಲಂತೆ ಕಣ. ಆನಂದನ ತಾಳಲಾರೆ, ನಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಎಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವಳೇ. ಕಣೋ, ತಂಗ್ಯಾವನ್ SI ಮಾಡಿ ನೀನ್ PC ಆಗಿದೆಯಲ್ಲ, ನಿನ್ ದೊಡ್ಡ ಕೂಡ ಮೆಚ್ಚಬೇಕಣ. ಏಯ್, ಅವಳು ಚೆನ್ನಾಗಿರ್ಲಿ ಬಿಡ. ಲೇ, ಜೀವನ ಪೂರ್ತಿ ಅವ್ರು ಚೆನ್ನಾಗಿರ್ಲಿ, ಇವ್ರು ಚೆನ್ನಾಗಿರ್ಲಿ ಅಂದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ನ ಯಾರು ಹಾರೈಸರು? ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆದೋರಣಗಳೇ. ಏಯ್, ಕರುನಾಡು ನನ್ನನ್ನ ಕೈ ಬೀಸಿ ಕರೀತದೆ ಕಣ. ಸೂಪರ್ ಕಣ, ಸೂಪರ್. ಅದು ಬಿಡ, ನನ್ನ ಹೆಂಡತಿ SI ಆಗಿ ಇದೇ ಸ್ಟೇಷನ್ ಬರ್ತಾ ಇದ್ದಾಳೆ ಕಣ. ಹಂಗಾದ್ರೆ ಇಲ್ಲಿ ಡ್ಯೂಟಿ, ಮನೇಲಿ ಡ್ಯೂಟಿ, ಡಬಲ್ ಕೆಲಸ. ಸರ್, ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಮಾ. ಸರ್, ನಿಮ್ಮ ನೋಡಿದ ತಕ್ಷಣ ನಂಗೂ ಒಂದು ಇನ್ಸ್ಪೈರ್ ಆಗ್ಬಿಡ್ತು ಸರ್. ಹೌದಾ? ಏನು? ಒಂದ್ ನಿಮಿಷ ಇರಿ. ಅಲ್ಲ ಲೇ, ಎಂತ ಅನ್ಸ್ಕೊಂಡವಳೆ ಮನೆಯಲ್ಲ ಮುಸ್ಲಿ ತಿಕ್ಕದ್ ಬಿಟ್ಬಿಟ್ಟು ನಾಳೆಯಿಂದ ಕಾಲೇಜ್ಗೆ ಹೋಗ್ಬಿಡು. ಸರ್, ನೀವ್ ಎಂತ ಇರೋದು ಸರ್? SI. ನೀನು ಕಲೆಕ್ಟರ್ ಆಗ್ಬಿಡು. ಸೂಪರ್ ಜಗ. ನಿನ್ ಕೈಯಿಂದ ದೇಶ ಬದಲು ಮಾಡಕ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಆದ್ರೆ ಒಬ್ಬ ಕಳ್ಳನ್ ಬದಲು ಮಾಡಿದ್ಯಲ್ಲ, ಅದು ನನಗೆ ಬಹಳ ಖುಷಿ ಆಯ್ತು. ಸಂಜೆ ಅಯ್ಯೋ, ಅವಳು ಬರೋದಲ್ಲಿ ಇರ್ಲಿ, ಫಸ್ಟ್ ಸ್ವೀಟ್ ತಿನ್ನು. ಸ್ವೀಟ್ ತಿನ್ನು, ಸ್ವೀಟ್ ತಿನ್ನು. ಮೇಡಮ್, ಎಲ್ಲರಿಗೂ ಸ್ವೀಟ್ ಹಂಚ್ಬಿಡು, ನಂಗೊಂದಿರ್ಲಿ. ಇವಾಗ ಕೇಳೋ. ಹೇಳು ತಂಗ್ಯವ್ವ, ಅಲ್ಲಿ ಬರ್ತಾವ ನೋಡ. ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಆದ್ರೆ, ಕಾಣಿಸದೇ ಇರೋ 4ನೇ ಸಿಂಹನೇ ಯಾವ್ದು ಮೇಡಮ್? ಅದೇ ಕಾಣಿಸ್ತಿಲ್ಲ ಕಣ, ಹುಡುಕ್ತಾ ಇದ್ದೀನಿ. ಮೇಡಮ್, ಪಾಪ ಅಮಾಯಕನ ಯಾಕೆ ಹಂಗ ಹೊಡೆದು ಕಳಿಸ್ತೀರಿ ಮೇಡಮ್? ಅವನೇನು ತಪ್ಪು ಮಾಡಿಲ್ಲ ಕಣೋ, ನನ್ ಬಿಲ್ಡಪ್ಗೋಸ್ಕರ ಒದ್ದೆ ಅಷ್ಟೇ. ಮೇಡಮ್, ನಿಮ್ಮ ಬಿಲ್ಡಪ್ಗೋಸ್ಕರ ಒಬ್ಬ ಅಮಾಯಕನ ಹೊಟ್ಟೆ ಮೇಲೆ ಹೊಡಿತೀರಲ್ಲ ಮೇಡಮ್? ನಮ್ಮ ದೇಶದಲ್ಲಿ ಬಡವರ ಹೊಟ್ಟೆ ಮೇಲೆ ಎಷ್ಟೋ ಜನ ಹೊಡಿತಾ ಇದ್ದಾರೆ. ಅದನ್ನೆಲ್ಲ ಕೇಳದ್ ಬಿಟ್ಟು ನೀನು ಬಿಲ್ಡಪ್ಗೋಸ್ಕರ ಓದಿದ್ದನ್ನ ಕೇಳ್ತಿದ್ಯಲ್ಲ, ಇದೇ ರೀತಿ ಪ್ರಶ್ನೆನ ಕೇಳಿದಿದ್ರೆ ಇಷ್ಟೊತ್ತಿಗೆ ನಮ್ಮ ದೇಶ ಎಲ್ಲೋ ಹೋಗ್ಬಿಡ್ತಿತ್ತು ಕಣ. ಸೂಪರ್, ಸಖತ್ತ ಹೊಡೆದು ಡೈಲಾಗು. ತಂಗ್ಯವ್ವ ನಾ ಮನೆಗೆ ಬಂದ್ರೆ ಸಾಕು ಸೌಟ್ ಹಿಡ್ಕೊಂಡು ಅಣ್ಣ ಟೀ ಕುಡಿತೀಯಾ ಕಾಫಿ ಕುಡಿತೀಯಾ ಅಂತ ಕೇಳ್ತಿದ್ಲು. ಈಗೇನೋ ಲಾಠಿ ಹಿಡ್ಕೊಂಡು ಹಂಗ್ ಫೈಟ್ ಮಾಡ್ಬಿಟ್ಟೆ ನೀನು. ತಂಗ್ಯವ್ವ ಮಂಗ್ಯವ್ವ ಇದನ್ನೆಲ್ಲ ಮನೇಲಿ ಇಟ್ಕೋಬೇಕು, ಸ್ಟೇಷನ್ ಅಲ್ಲ. ಗಾಟ್ ಇಟ್? ಸಕ್ಕದಾಗ ಹೊಡೆದ್ರಿ ಮೇಡಮ್ ಅವ್ರಿಗೆ. ಕಳ್ಳ
ಹಳ್ಳ ಹೇಗಿರ್ಬೇಕು ಹಾಗೆ ಇರ್ಬೇಕು. ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ರಾಸ್ಕೂಲ್. ನಿಂಗೇನ್ ತಲೆ ಕೆಟ್ಟಿದ್ಯೇನೆ? ಹೋಗಿ ಬಂದು ಅವ್ರಿಬ್ರಿಗೆ ನಾಯಿ ಕೊಡ್ದಂಗೆ ಯಾಕೆ ಹೊಡಿತಾ ಇದ್ಯಾ? ಗಂಡಗೆ ಹೊಡೆದವಳ ನಾನ್ ನಿನ್ ಗಂಡ ಕಣೆ. ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಇದನ್ನೆಲ್ಲ ಮನೇಲಿ ಇಟ್ಕೋಬೇಕು, ಸ್ಟೇಷನ್ ಅಲ್ಲ. ನೀನು ಆಫ್ಟರ್ ಆಲ್ ನಾನ್ ಹೇಳ್ದಂಗ್ ಕೇಳ್ಕೊಂಡ್ಬಿದ್ದಿರೋ PC. ನಾನು ನಿನ್ನ SI. Got it? ಸ್ಟೇಷನ್ ಯಾಕೆ ಇಷ್ಟೊಂದು ಗಲೀಜಾಗಿದೆ? ಅದು ತಂಗೆವಾ ಏನೋ ಸಾರಿ ಮೇಡಮ್, ಅದು ಕೆಲಸದೊಳು ಬಂದಿದ್ದಲ್ಲ, ಎಲ್ಲ ಶಿಡ್ಸಾಡಿ ಬಿಟ್ಟಿದ್ದಾರೆ ಮೇಡಮ್. ಅವಳಿನ ಮೇಲೆ ಬರೋದು ಇಲ್ಲ ಕಣೋ. ನಾನೇ ಅವಳನ್ನ ಬರ್ಬೇಡ ಅಂತ ಹೇಳಿದೆ. ಯಾಕೆ ಬರ್ಬೇಡ ಅಂದೆ? ಅಲ್ಲ ಮೇಡಮ್, ಯಾಕೆ ಬರ್ಬೇಡಿ ಅಂದ್ರಿ? ಇನ್ನು ಮೇಲೆ ನಮ್ ಕೆಲಸ ನಾವೇ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೂಪರ್ ಸೂಪರ್ ಸೂಪರ್. ಏನ್ ಮೇಡಮ್, ಇಷ್ಟು ದೊಡ್ಡ ಎಸ್ಐ ಆದ್ರೂ ನಮ್ ಕೆಲಸ ನಾವೇ ಮಾಡ್ಬೇಕಂತೇಳಿ ಕಸ ಹೊಡೆಯಕ್ ಮುಂದೆ ಬಂದಿದ್ದೀರಲ್ಲ, ಬಹಳ ಖುಷಿ ಆಯ್ತು. ಕಸ ಹೊಡಿಬೇಕಂತಾರ? ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ 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 ರಾಮ. ಮಿಸ್ಟರ್ ಶಿವು, ಮೇಡಮ್ ಪೊರ್ಕೆ ಕೊಡಿ. ತೊಳಿ ಮೇಡಮ್, ಗುಡಿಸಿ. ನೇನ್ ಗುಡ್ಸೋ ಮೇಡಮ್, ಸ್ವಲ್ಪ ಮರ್ಯಾದೆ ಕೊಟ್ಟಿ ಮಾತಾಡಿ ಮೇಡಮ್. ಮುಚ್ಕೊಂಡ್ ಗುಡ್ಸ. ಲೈಕ್ ಏನಂದೆ? ಮುಚ್ಕಾನ್ ಗುಡ್ಸಾಲೆ ಅಂದು ಸರ್. ಅಯ್ಯೋ ನೀನ್ ಅವನಿಗೆ ಯಾಕೆ ಹೊಡಿತಿದ್ಯಾ? ನೋಡ್ಸ ಮುಚ್ಕೊಂಡ್ ಗುಡ್ಸಾಲೆ ಅಂತವನೆ. ಇದೇ ಫ್ರಸ್ಟ್ರೇಷನ್ ಕೆಲ್ಸದ ಮೇಲೆ ತೋರಿಸಿದ್ರೆ ಇಷ್ಟೊತ್ತಿಗೆ ಸ್ಟೇಷನ್ ಕ್ಲೀನ್ ಆಗಿರೋದು. ನೀನು ಆಫ್ಟರ್ ಆಲ್ PC. ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು. ಗಾಟ್ ಇಟ್? ಆಯ್ತು ಮೇಡಮ್. ಜಗ್ಗಪ್ಪ ಜಗ್ಗಪ್ಪ, ಕಸ ಗುಡಿಸಪ್ಪ ಜಗ್ಗಪ್ಪ. ನೀನೇನ್ ಮಾಡ್ತೀಯ? ಏನ್ ಮಾತಾಡ್ತಿದ್ರಿ ಮೇಡಮ್? ನಾನು ಏನ್ ಮಾಡ್ತೀನಿ ಅಂತ ಕೇಳ್ತಿದ್ರಲ್ಲ ಮೇಡಮ್ ನೀವು? ಆ ಕಸ ಹೊಡೆದ್ ನೋಡ್ತಾ ಇದ್ದೀನಿ. ಎಲ್ಲ ವರ್ಷದೊಂದು ಬಾಕಿ ಇತ್ತಲ್ವಾ? ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ 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 ರಾಮ. ए मताप प्रताप, Yes, madam. ಚೆಲ್ಲಿ ದೇಶಬೇಕು ಈ ಬೆಳ್ಳಿ ಆಯಾರೆ. ಹೆಣ ಬೀಳೋ ಜಾಗದಲ್ಲಿ ನೋಣ ಇರ್ಬೇಕು. ಈ ಸ್ಟೇಷನ್ ಅಲ್ಲಿ ಸುಷ್ಮಿತನ್ ಹವಾ ಇರ್ಬೇಕು.